ಹಾಯ್ ಹಲೋ ನಮಸ್ಕಾರ. ಸನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಲ್ಲದ ಬೇಳೆ ಮತ್ತು ಚಪಾತಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು ಕುಕ್ಕರ್ ಒಳಗೆ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ರೀ, ಕಡಲೆಬೇಳೆ. ಅದಕ್ಕೆ ಎರಡು ಚಮಚಷ್ಟು ನೀರು ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಕುದಿಯೋಕೆ ಇಟ್ಕೊಂಡು, ಆಮೇಲೆ ನಾವು ಒಂದು ಅರ್ಧ ಕಪ್ನಷ್ಟು ಹಿಟ್ಟು ನಾದ್ಕೊಳ್ಳೋಣ್ರಿ, ಗೋಧಿ ಹಿಟ್ಟು ನಾದ್ಕೊಳ್ಳೋಣ್ರಿ. ಅಂದರೆ ಸ್ವಲ್ಪ ಹಿಟ್ಟು ನೆನ್ಕೋಬೇಕ್ರಿ, ಅಂದ್ರೆ ಚಪಾತಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ. ಅದಕ್ಕೋಸ್ಕರ ಹಿಟ್ಟು ನಾದಿಟ್ಕೊಳ್ಳೋಣ್ರಿ. ಕುಕ್ಕರ್ ಒಳಗೆ ಬೇಳೆ ಕುದ್ಸೋಕೆ ಇಟ್ಬಿಟ್ಟು ಹಿಟ್ಟು ನಾದಿಟ್ಕೊಳ್ಳೋಣ್ರಿ. ಇವಾಗ ನೋಡ್ರಿ ಬೇಳೆ ಕುದ್ದಿದೆ, ಅದನ್ನೇ ತೆಗೆದು ಈ ಥರ ಇಟ್ಕೊಂಡು ಬೇಳೆ ಎಲ್ಲ ಬಸ್ಕೊಳ್ಳೋಣ್ರಿ. ಬೇಳೆ ಎಲ್ಲ ಬಸ್ದು ಆಮೇಲೆ ಬೇಳೆಗೆ 1 ಕಪ್ನಷ್ಟು ಕುಟ್ಟಿರುವಂತಹ ಬೆಲ್ಲ ಹಾಕ್ಕೊಳ್ಳೋಣ್ರಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ತುಂಬ ಚೆನ್ನಾಗಿರುತ್ತೆ ರೀ, ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ರೀ. ಸ್ವಲ್ಪ ಏಲಕ್ಕಿ ಲವಂಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ್ರಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ತವ ಇಟ್ಕೊಂಡು, ಇವಾಗ ಹಿಟ್ಟು ನೆನೆದಿದೆ ನೋಡ್ರಿ. ಈ ಥರ ಉಳ್ಳಿ ಅರ್ದಿಟ್ಕೊಂಡು 2 ಪದ್ರ ಮಾಡಿಕೊಂಡು ಒಂದು ಪದ್ರಿಗೆ ಎಣ್ಣೆ ಹಚ್ಚಿ ಈ ಥರ ಲಟ್ಟಿಸ್ಕೊಳ್ಳೋಣ್ರಿ ಚಪಾತಿ. ನೋಡಿರಿ ತುಂಬ ಚೆನ್ನಾಗಿರುತ್ತೆ, ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ. ಇವಾಗ ತವಾಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರಿ. ಕೆಳಗಡೆ ಬೆಂದ ನಂತರ ಮೇಲ್ಗಡೆ ತಿರುಗಿ ಹಾಕ್ಕೊಳ್ಬೇಕ್ರಿ. ನೋಡಿರಿ ಸ್ವಲ್ಪ ಬೆಂದ ನಂತರ ಈ ಥರ ಹಾಕ್ಕೊಳ್ಳೋಣ್ರಿ. ಮತ್ತು ಇನ್ನೊಂದು ಚಪಾತಿ ರೆಡಿ ಮಾಡ್ಕೊಳ್ಳೋಣ್ರಿ. ಇದು ಬೆಲ್ಲದ ಬೇಳೆ ಚಪಾತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಪದರ್ ಚಪಾತಿ ತುಂಬ ಚೆನ್ನಾಗಿರ್ತೈತೆ ರೀ ಬೆಲ್ಲದ ಬೇಳೆ ಜೊತೆಗೆ. ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಇವಾಗ ಇನ್ನೊಂದು ಚಪಾತಿ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಬೆಂದ ನಂತರ ತಿರುವಿ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಳೋಣ್ರಿ. ಈ ಥರ ಬೇಯಿಸ್ಕೊಂಡು ನೋಡಿರಿ ಎಷ್ಟು ಸಖತ್ತಾಗಿ ಬರುತ್ತೆ. ಇವಾಗ ಪದರೆಲ್ಲ ಅರ್ದಿಟ್ಕೊಳ್ಳೋಣ್ರಿ. ಮಕ್ಕಳಿಗೆಲ್ಲ ಟಿಫಿನ್ಗೂ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ